ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ನಾನು ಎಲ್ಲಿದ್ದೀನಿ ಅಂತಂದರೆ ಮನಾಲಿ ರೋಡಲ್ಲಾದರೆ ಇದ್ದೀನಿ. ನಿನ್ನೆ ಸಂಜೆ ಮಳೆ ಸ್ಟಾರ್ಟ್ ಆಗಿರೋದು, ಬಟ್ ಇವಾಗ ತಾನೇ ಜಸ್ಟ್ ನಿಂತಿದೆ. ಸೊ ಹಾಗಾಗಿ ಸುಮ್ಮನೆ ವಾಕಿಂಗ್ ಬಂದೆ. ಏನು ಸಮಸ್ಯೆ ಇಲ್ಲ. ಇಲ್ಲಿಂದ ಲೇ ಲಡಾಖ್ ಬಂದು 700 ಕಿಲೋಮೀಟ್ರ್ ಮಾತ್ರ ಇದೆ. ಬಟ್ ನಿಧಾನಕ್ಕೇ ಹೋಗೋಣ, ಮನಾಲಿಯಲ್ಲೇ ಎಲ್ಲ ಕ್ಲಿಯರ್ ಆಗೋ ತನಕ. ಸೊ ಈ ಒಂದು ಸೆಟಪ್ಪಲ್ಲಿ ನಾನೇ ನಿನ್ನೆ ಸಂಜೆಯಿಂದ ಉಳ್ಕೊಂಡಿದ್ದೀನಿ. ಸೊ ವಿಚಾರ ಏನು ಅಂತಂದರೆ, ನನ್ನ ಸೈಕಲ್ ಇಲ್ಲಿದೆ. ಇಲ್ಲಿ ನಾನು ಮುಳುಗಲಿಕ್ಕೆ ಇದು ಮಾಡ್ಕೊಂಡಿದ್ದೀನಿ. ಸ್ನಾನ ಅಲ್ಲಿ ಮಾಡಿದ್ದೆ ಬೆಳಗ್ಗೆ, ಮತ್ತು ಬಟ್ಟೆ ಎಲ್ಲ ಒಗೆದು ನೋಡಿ ಅಲ್ಲಿ ಒಣಗಾಕಿದ್ದೀನಿ. ಪ್ರಾಬ್ಲಮ್ ಏನಿಲ್ಲ, ಎಷ್ಟು ದಿನ ಬೇಕು ಅಷ್ಟು ದಿನ ಉಳ್ಕೋಪ್ಪ ಅಂತ ಹೇಳಿದ್ದಾರೆ ಇಲ್ಲಿ ದೇವಸ್ಥಾನದವರು. ಮತ್ತು ಇಲ್ಲಿ ನಮ್ಮ ಶಿವ ಇದ್ದಾನೆ, ಎದುರು ಅಂತ ವಿಚಾರನೇ ಇಲ್ಲ. ನೋಡಿ, ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ನಾನು ನಮ್ಮ ಶಿವನಿಗೆ ಪೂಜೆ ಎಲ್ಲ ಮಾಡಿ, ಮತ್ತು ಆ ಬಿಂದಿಗೆಯಲ್ಲಿ ಮುಚ್ಚಮ್ಮ ನೀರು ಹಿಡ್ದೆ. ಆ ಬಿಂದಿಗೆಯಿಂದ ಒಂದೊಂದನೇ ನಮ್ಮ ಶಿವನ ತಲೆ ಮೇಲೆ ಸೋರ್ತಾ ಇರುತ್ತೆ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿದೆ ಭಕ್ತಿಯಿಂದ ಬೆಳಿಗ್ಗೆನೆ. ಸೊ ಅದಕ್ಕೆ ಎದುರುವಂಥ ವಿಚಾರಣೆ ಇಲ್ಲ, ಪಕ್ಕದಲ್ಲಿ ಶಿವ ಇದ್ದೇನೆ. ನಾನು ಅಲ್ಲೇ 5 ದಿನ ಅಲ್ಲ 10 ದಿನ ಆಗಲಿ ಇಲ್ಲೇ ರೆಸ್ಟ್ ಮಾಡ್ತೀನಿ. ಮತ್ತು ನಾನು ಲೇ ಲಡಾಖ್ ಕಡೆ ಹೊರಡ್ತೀನಿ. ಇದೆಲ್ಲ ಮಳೆಯೆಲ್ಲ ನಿಂತು ಮತ್ತು ಆ ಕಡೆ ಎಲ್ಲ ಕ್ಲಿಯರ್ ಆದಮೇಲೆ. ಸೊ ಇನ್ನೊಂದು ವಿಚಾರ ಏನು ಅಂತಂದರೆ, ಇಲ್ಲಿ ನಾನು ರೈಡ್ ಸ್ಟಾರ್ಟ್ ಮಾಡಿದ್ದಾದಮೇಲೆ ನಾನು ಕೌಂಟಿಂಗ್ ತಗೊಳ್ತೀನಿ. ಯಾಕಂತಂದರೆ ಸೊ ನೆನ್ನೆಗೆ 16 ದಿನ ಆಯಿತು, ಇವತ್ತು ನಾನು ರೈಡ್ ಮಾಡಲಿಲ್ಲ. ಸೊ ನಾನು ಯಾವಾಗ ರೈಡ್ ಸ್ಟಾರ್ಟ್ ಮಾಡ್ತೀನೋ ಅವಾಗೇ ನಾನು ಕೌಂಟಿಂಗ್ ತಗೊಳ್ತೀನಿ 17ನೇ ದಿನದಿಂದ. ಸೊ ಹಾಗಾಗಿ ಅಲ್ಲಿವರೆಗೂ ತೊಗೊಳಲ್ಲ, ಏನು ಸಮಸ್ಯೆ ಇಲ್ಲ. ಇಲ್ಲಿ ಉಳ್ಕೊಬೋದು, ಇಲ್ಲೇ ಉಳ್ಕೊಂಡು ಮತ್ತೆ ನಾನು ರೈಡ್ ಸ್ಟಾರ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಫಾಲೋ ಮಾಡಿ ಪ್ರತಿಯೊಂದು